ಇನ್ನು ರಿಕಿರಾಯ್ ಶೂಟೌಟ್ ಕೇಸ್ ವಿಚಾರಕ್ಕೆ ಬರೋಣ. ಪೊಲೀಸರಿಗೆ ಈ ರಿಕಿರಾಯ್ ಮೇಲಿನ ಫೈರಿಂಗ್ ಪ್ರಕರಣ ಇದೆಯಲ್ಲ, ಇದೊಂದು ರೀತಿಯಾಗಿ ಕಗ್ಗಂಟಾಗಿ ಪರಿಣಮಿಸಿದೆ. ಏನೇ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟವರು ಅಥವಾ ಆರೋಪಿ ಸ್ಥಾನದಲ್ಲಿದ್ದವರು ಎಷ್ಟೇ ವಿಚಾರಣೆ ಮಾಡಿದ್ರು ಬಾಯಿ ಬಿಡ್ತಾ ಇಲ್ಲ. ಬಂಧಿತ ಆರೋಪಿ ಮೊಣ್ಣಪ್ಪ ವಿಠಲ್, ಈತನ ತೀವ್ರ ವಿಚಾರಣೆ ಆಗ್ತಾ ಇದೆ. ಬಿಡದಿ ಪೊಲೀಸರಿಂದ ವಿಠಲ್ ವಿಚಾರಣೆ ಮುಂದುವರಿತಾ ಇದೆ ಈಗಲೂ ಕೂಡ. ವಿಠಲ್ನನ್ನ ಈಗಾಗಲೇ 10 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಬಿಡದಿ ಪೊಲೀಸರು. ಈ ವಿಚಾರಣೆಯ ಟೈಮ್ನಲ್ಲಿ ಈ ಫೈರಿಂಗ್ ಬಗ್ಗೆ ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಈ ಮೊಣ್ಣಪ್ಪ ವಿಠಲ್ ಬಾಯಿ ಬಿಡ್ತಾ ಇಲ್ಲ. ಫೈರಿಂಗ್ ಮಾಡಿದ್ದು ವಿಠಲ್ ಅನ್ನೋದು ಗೊತ್ತಾಗಿದೆ, ಹಂಗಿದ್ರೂ ಕೂಡ ಯಾಕೆ ಫೈರ್ ಆಗಿದ್ದು, ಏನಕ್ಕೆ ಮಾಡಿದ್ದು ಅಂತ ಮಾತ್ರ ಬಾಯಿ ಬಿಡ್ತಾ ಇಲ್ಲ ವಿಠಲ್. ಸದ್ಯ FSL ವರದಿಗಾಗಿ ಬಿಡದಿ ಪೊಲೀಸರು ಕಾಯ್ತಾ ಇದ್ದಾರೆ. ಅದು ಬಂದ ಮೇಲೆ ಯಾವ ಗನ್ನನ್ನು ಬಳಕೆ ಮಾಡಿದ್ದಾರೆ ಎಕ್ಸಾಕ್ಟ್ ಆಗಿ ಅಂತ ಹೇಳಿ ಮಾಹಿತಿ ಗೊತ್ತಾಗುತ್ತೆ. ಈಗಾಗಲೇ ರಿಕಿರಾಯ್ ಮನೆಯಲ್ಲಿ ಇದ್ದಂತಹ ಗನ್ಗಳನ್ನು ಖಾಕಿ ಟೀಮ್ ವಶಪಡಿಸಿಕೊಂಡಿದೆ. FSL ಟೀಮ್ ಏನು ವರದಿ ಕೊಡುತ್ತೋ, ಯಾವ ಗನ್ ಯೂಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾದರೆ, ಇಲ್ಲಿ ವಶಪಡಿಸ್ಕೊಂಡಿದ್ರಲ್ಲ ರಿಕಿರಾಯ್ ಮನೆಯಲ್ಲಿ ಇದ್ದ ಗನ್ಗಳನ್ನು ತಾಳೆ ಹಾಕಿ ನೋಡಿದಾಗ ಯಾವ ಗನ್ನು ಅನ್ನೋದು ಗೊತ್ತಾಗ್ಬಿಡುತ್ತೆ. ಈಗ ಆಲ್ರೆಡಿ ಒಂದು ಹಂತದಲ್ಲಿ ಮೊಣ್ಣಪ್ಪ ವಿಠಲ್ ಈತನೇ ಶೂಟ್ ಮಾಡಿದ್ದು ಅನ್ನೋದು ಒಂದು ಕಡೆ ಕನ್ಫರ್ಮ್ ಆಗಿದೆ ಪೊಲೀಸರಿಗೆ. ಆದರೆ ಎಷ್ಟೇ ಮಾಹಿತಿ ಕೇಳಿದ್ರು, ಯಾಕಾಗಿ ಶೂಟ್ ಮಾಡ್ದಪ್ಪ ಅಂತ ಕೇಳಿದ್ರು ಕೂಡ ಬಾಯಿ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಈ ಮೊಣ್ಣಪ್ಪ ವಿಠಲ್ ಇದ್ದಾನಲ್ಲ, ಒಂದು ರೀತಿಯಾಗಿ ಸವಾಲಾಗಿ ಪರಿಣಮಿಸ್ತಾ ಇದ್ದಾನೆ ಪೊಲೀಸರಿಗೆ. ಏನೇ ಮಾಡಿದ್ರು ಈ ಆರೋಪಿ ಬಾಯಲ್ಲಿ ಸತ್ಯ ಮಾತ್ರ ಬರ್ತಾ ಇಲ್ಲ. ಅದನ್ನು ಕಕ್ಕಿಸ್ಬೇಕು ಅಂತ ಹೇಳಿ ಪೊಲೀಸರು ನಾನಾ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.